ಸೋಪಾನ 8. ಇದ್ದಿಥಾ ಪ್ರದೇಶವು ಜವನ ಬಾಣಸದಂತೆ. ಮಹಾವೀರ ಮಹಾದರ್ಶನ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟ ಸೋಪಾನ 8. ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್. ಇದ್ದಿಥಾ ಪ್ರದೇಶವು ಜವನ ಬಾಣಸದಂತೆ, ಅಂತೆಯೇ ಪ್ರವೃತ್ತವಾಯಿತು ಮಹಾವೀರನ ಜೀವವಧೋ. ಅಪಾರ ಹಿಂಸೆಯಲಿ ಕೊಲ್ಲುವುದದು ಅಸಂಖ್ಯ ಪ್ರಾಣಿಗಳನ್ನು ಹಸಿವಿಗಾಗಿ ಮಾತ್ರವಲ್ಲದೆ ಹಿಂಸಾ ವಿನೋದಕ್ಕಾಗಿ ಇದ್ದಿತದು ದಷ್ಟಪುಷ್ಟವಾಗಿ. ಮದಗಜದ ತೆರದಿ ತೂಗುತ್ತಿರಲದರ ನೀಳಕೇಶವೋ ದೈದೀಪ್ಯಮಾನವಾಗಿ. ಕೊಂದು ತಿನ್ನುತ್ತ ಮೊಲಮೇಕೆ ಜಿಂಕೆ ಸಾರಗಗಳನ್ನು ಹಿಡಿದು ಹಿಂಸಿಸುವುದ. ಸಿಂಹವು ತನ್ನೆದುರಾದೆಲ್ಲ ಪ್ರಾಣಿಗಳನ್ನು ಧಾವಿಸಿರಭಸದಲ್ಲಿ ಹಿಡಿದೊತ್ತಿ ಅವುಗಳನ್ನು ಕಾಲ್ಗಳಲ್ಲಿ ಕಚ್ಚಿ ಹಲ್ಲಿನಲ್ಲಿ ಚುಚ್ಚಿ ಉಗುರಿನಲ್ಲಿ ಕಾಡುವುದು ಪರಿಪರಿಯಾಗಿ. ನೋಯಿಸಿ ಅಂತೆ ಮುರಿವುದು ಕೈಗಾಲ್ಗಳನ್ನು, ಸುಲಿಯುವುದು ಚರ್ಮವನ್ನು ಬಗೆದು, ಉಗುರಿಂದ ಹೊಟ್ಟೆಯನ್ನು ಕಿತ್ತೆಸೆದು ಕರಳುಗಳನ್ನು ಆಡುವುದು. ಆನಂದದಿ ಕಿತ್ತು ಕಣ್ಗುಡ್ಡೆಯನ್ನು ಭಾವಿಸುತ್ತದವೇ ವನದಲಿಹವೆಲ್ಲ ಪ್ರಾಣಿಗಳು ತನ್ನಾಟಿಕೆ ಅಂತೆ ತನ್ನೂಟಕ್ಕೆಂಬಂತೆ. ಕಾಣುತ್ತಲೇ ಆ ಕ್ರೂರ ಕೇಸರಿಯನು ಹೆದರಿ ಓಡುವವು ಜಿಂಕೆಗಳು, ಬೆದರಿ ಬಿದ್ದೋಡುವವು ಕಾಡೆಮ್ಮೆಗಳು, ಅದುರಿ ಜೀವವು ಬೆಬ್ಬೆಡಗೊಂಡು ಕಾಲ್ತೆಗೆಬವು ಆನೆಗಳು. ಕಂಡೊಡನೆ ಮಾಯವಾಗುವವು ವ್ಯಾಘ್ರಗಳು ಎದುರಾದಂತೆ ಸಾಕ್ಷಾತ್ ಮೃತ್ಯುದೇವನು. ಇಂತೂ ವರ್ತಿಸುತ್ತ ಸ್ವೇಚ್ಛೆಯಿಂದಲಿ ಗರ್ಜಿಸುವುದಾ ಸಿಂಹವು ಜೋರಾಗಿ. ಪರ್ವತದ ಗುಹಾದ್ವಾರದಲ್ಲಿ ಸಿಡಿಲಿನಬ್ಬರದ ತೆರದಿ ಆಲಿಸಿದರೊಡನೆ ಅದನ್ನು ಎದ್ದು ಬಿದ್ದೋಡುವವು ಪ್ರಾಣಿಗಳು ಹೆದರಿ ತರತರನೆ ಅದುರುತ್ತಲೀ. ತರತರನೆ ಅದುರುತ್ತಲೀ. ಮಹಾವೀರ ಮಹಾದರ್ಶನದ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದ ಕ್ಲೈಮ್ಯಾಕ್ಸ್ ಅನ್ನು ಪ್ರವೇಶ ಮಾಡುತ್ತಿದ್ದೇವೆ. ಡಾಕ್ಟರ್ ಲತಾ ರಾಜಶೇಖರ್ ಅವರು ಮಹಾವೀರದ ಹಿಂದಿನ ಭವದ ಸಿಂಹ ಭವದ ವರ್ಣನೆಯನ್ನು ಮಾಡುತ್ತಿದ್ದಾರೆ. ಹೀಗೆ ಆ ಸಿಂಹ ಮಹಾವೀರನ ಜೀವ, ಅದು ಅಪಾರ ಹಿಂಸೆಯನ್ನು ಮಾಡ್ತಾ ಇತ್ತು. ಅಸಂಖ್ಯ ಪ್ರಾಣಿಗಳನ್ನು ಅದು ಹಸಿವಿಗಾಗಿ ಮಾತ್ರವಲ್ಲದೆ, ಈಗ ಪ್ರಾಣಿಗಳಲ್ಲಿ ಒಂದು ಸಂಹಿತೆ ಇದೆ, ಹೊಟ್ಟೆ ತುಂಬಿದ್ರೆ ಮತ್ತೆ ಅದು ತಿನ್ನಕ್ಕೆ ಹೋಗೋದಿಲ್ಲ. ಆದರೆ ಈ ಸಿಂಹ ಮಾತ್ರ ಅಸಂಖ್ಯ ಪ್ರಾಣಿಗಳನ್ನು ಹಸಿವಿಗೆ ಮಾತ್ರ ಅಲ್ಲ, ಅದು ವಿನೋದ ತಮಾಷೆ ಹಿಂಸಾ ತಮಾಷೆಗೋಸ್ಕರ ಅದು ಇತ್ತು. ಆ ಸಿಂಹ ದಷ್ಟಪುಷ್ಟವಾಗಿ ಮದಗಜದ ತೆರದಿ, ಏನು ಮದಗಜ ಆನೆ ಇರುತ್ತಲ್ಲ ಹಾಗೆ ದಷ್ಟಪುಷ್ಟವಾಗಿತ್ತು. ಆ ಸಿಂಹದ ನೀಳಕೇಶ ದೈದೈಪ್ಯಮಾನವಾಗಿತ್ತಂತೆ. ಹೀಗೆ ಆ ಸಿಂಹದ ದಿನಚರಿಯೇ ಹಾಗೆ, ಅದು ಪ್ರಾಣಿಗಳನ್ನು ಕೊಲ್ಲೋದು, ತಿನ್ನೋದು, ಮೊಲ ಮೇಕೆ ಜಿಂಕೆ ಸಾರಂಗಗಳನ್ನು ಹಿಡಿದು ಹಿಂಸೆ ಮಾಡ್ತಕ್ಕಂಥದ್ದು.
ತನ್ನೆದುರಿಗೆ ಎದುರಾದ ಎಲ್ಲ ಪ್ರಾಣಿಗಳನ್ನು ಧಾವಿಸಿ ರಭಸದಲ್ಲಿ ಅವುಗಳನ್ನು ಹಿಡಿದು ಆ ತನ್ನ ನಖದಿಂದ ಕಚ್ಚಿ, ಕಾಲ್ಗಳಲ್ಲಿ ಕಚ್ಚಿ, ಹಲ್ಲಿನಲ್ಲಿ ಚುಚ್ಚಿ, ಉಗುರಿನಲ್ಲಿ ಕಾಡುವುದು ಪರಿಪರಿಯಾಗಿ. ಅಬ್ಬಾ, ಎಂಥ ಕ್ರೌರ್ಯದ ವರ್ಣನೆಯನ್ನು ಇಲ್ಲಿ ಕವಿಯವರಿಯರು ಮಾಡುತ್ತಿದ್ದಾರೆ. ಹಾಗೆ ಆ ಪ್ರಾಣಿಗಳನ್ನೆಲ್ಲ ನೋಯಿಸಿ ಅದರ ಕೈಕಾಲುಗಳನ್ನು ಮುರಿದು ಚರ್ಮ ಸುಲಿದು ಬಗೆದು ಉಗಿರಿನಿಂದ ಹೊಟ್ಟೆಯನ್ನು ಕಿತ್ತು ಎಸೆದು ಕರುಳಿನಲ್ಲಿ ಆಟವಾಡ್ತಿತ್ತಂತೆ ಆ ಸಿಂಹ. ಅಬ್ಬಾ, ಎಂಥ ರೌದ್ರ ರಸದ ವರ್ಣನೆ ಇಲ್ಲಿ ಬರುತ್ತಿದೆ. ಅಷ್ಟೇ ಅಲ್ಲ, ಆ ಸಿಂಹ ಆನಂದಕ್ಕೋಸ್ಕರ ಆ ಪ್ರಾಣಿಗಳ ಕಣ್ಗುಡ್ಡೆಯನ್ನು ಕಿತ್ತಿ ಆಟ ಆಡ್ತಾ ಇತ್ತಂತೆ ಗೋಲಿಯ ಥರ. ಹೀಗೆ ವನದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳು ಕೂಡ ತನ್ನ ಆಟಿಕೆ, ತನ್ನ ಗೊಂಬೆಗಳು, ತಾನು ಆಟ ಆಡೋ ಗೊಂಬೆಗಳು ಅಂತ ತಿಳ್ಕೊಂಡಿತ್ತು. ಅಷ್ಟೇ ಅಲ್ಲ, ಅದೆಲ್ಲ ಇರೋದೇ ನನ್ನ ಊಟಕ್ಕೆ ಎಂಬುದಾಗಿ ತಿಳ್ಕೊಂಡಿತ್ತು. ಹೀಗಿರುವಾಗ ಅದನ್ನು ನೋಡಿದ ತಕ್ಷಣ ಆ ಕ್ರೂರ ಕೇಸರಿಯನ್ನು ಹೆದರಿ ಓಡ್ತಾ ಇದ್ವಂತೆ ಜಿಂಕೆಗಳೆಲ್ಲ, ಬೆದರಿ ಕಾಡೆಮ್ಮೆಗಳೆಲ್ಲ ಓಡ್ತಾ, ಆನೆಗಳೂ ಕೂಡ ಈ ಒಂದು ಸಿಂಹವನ್ನು ಕಂಡು ಮಾಯವಾಗ್ತಿತ್ತಂತೆ. ಹೀಗೆ ಸಾಕ್ಷಾತ್ ಮೃತ್ಯುದೇವ ಎದುರಾದ ಹಾಗೆ ಭಾಸವಾಗ್ತಿತ್ತು. ಹೀಗೆ ಅದು ಸ್ವೇಚ್ಛೆಯಿಂದ ಗರ್ಜಿಸುತ್ತಾ ಆ ಜೋರಾಗಿ ಪರ್ವತದ ಗುಹಾದ್ವಾರದಲ್ಲಿ ಸಿಡಿಲಿನ ಅಬ್ಬರವನ್ನು ಮಾಡುತ್ತಾ ಅದು ಇರುವಾಗ ಆ ಓಡಿ ಹೋಗ್ತಾ ಇದ್ವಂತೆ ಪ್ರಾಣಿಗಳು ತರತರನೆ ಅದುರುತ್ತಲೇ. ಅಬ್ಬಾ, ಎಂಥ ಕ್ರೌರ್ಯದ ದ್ಯೋತಕವಾಗಿ ಮಹಾವೀರರ ಹಿಂದಿನ ಜನ್ಮ, ಆ ಸಿಂಹದ ಜನ್ಮವನ್ನು ಬಹಳ ರೋಚಕವಾಗಿ ರೌದ್ರರಸದಲ್ಲಿ ವರ್ಣಿಸಿರುವುದನ್ನು ನಾವಿಲ್ಲಿ ಕಾಣುತ್ತೇವೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ.